ರಷ್ಯಾಕ್ಕೂ ಯುದ್ಧಕ್ಕೂ ಆಂತರಿಕ ದಂಗೆಗಳಿಗೂ ಎಲ್ಲಿಲ್ಲದ ನಂಟು. ಉಕ್ರೇನ್ ವಿರುದ್ಧ 1.5 ವರ್ಷದಿಂದ ಸಮರ ಸಾರಿರೋ ರಷ್ಯಾ ವಿರುದ್ಧ ಇದೀಗ ತಾನೇ ಸಾಕಿದ ಸೈನಿಕ ಪಡೆಯೊಂದು ತಿರುಗಿ ಬಿದ್ದಿದೆ. ಪುಟಿನ್ ಪರಮಾಪ್ತನೆ ಕಟ್ಟಿದ ಖಾಸಗಿ ಸೈನಿಕರು ಇದೀಗ ರಷ್ಯಾ ಪಡೆಗೆ ಸವಾಲ್ ಹಾಕಿದ್ದಾರೆ. ಸಿಕ್ಕಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ರಷ್ಯಾದ ಕಂಡಲ್ಲೆಲ್ಲ ರಕ್ತದ ಕೋಡಿ. ವ್ಯಾಗ್ನರ್ ಪಡೆ ಅಬ್ಬರಕ್ಕೆ ರಷ್ಯನ್ ಪಡೆ ತತ್ತರ. ಖಾಸಗಿ ಸೇನಾ ಪಡೆ ದಾಳಿಗೆ ಕಟ್ಟಡಗಳೇ ಉಡೀಸ್. ಉಕ್ರೇನ್ ವಿರುದ್ಧ ಸಮರ ಸಾರಿರುವ ರಷ್ಯಾದಲ್ಲಿ ಇದೀಗ ಆಂತರಿಕ ಸೇನಾ ದಂಗೆ ಶುರುವಾಗಿದೆ. ರಷ್ಯಾ ಅಧ್ಯಕ್ಷರ ಪರವಾಗಿಯೇ ಕೆಲಸ ಮಾಡುವ ವ್ಯಾಗ್ನರ್ ಗ್ರೂಪ್ ಹೆಸರಿನ ಖಾಸಗಿ ಸೇನಾಪಡೆ ಈಗ ರಷ್ಯನ್ ಆರ್ಮಿ ವಿರುದ್ಧವೇ ತಿರುಗಿ ಬಿದ್ದಿದೆ. ಮಾಸ್ಕೋದಲ್ಲಿ ದಂಗೆಯ ಜ್ವಾಲೆ ಹೊತ್ತಿ ಉರಿದಿದೆ. ರಷ್ಯಾ ಅಧ್ಯಕ್ಷರ ಪರವಾಗಿಯೇ ಕೆಲಸ ಮಾಡಬೇಕಿದ್ದ ವ್ಯಾಗ್ನರ್ ಗ್ರೂಪ್ಗೆ ಪುಟಿನ್ ಪರಮಾಪ್ತ ಎವ್ಗೆನಿ ಪ್ರಿಗೋಜಿನ್ ನಾಯಕ. ಈ ಖಾಸಗಿ ಸೇನಾಪಡೆ ರಕ್ಷಣಾ ಸಚಿವಾಲಯದ ಜೊತೆ ಭಿನ್ನಾಭಿಪ್ರಾಯ ಹೊಂದಿತ್ತು. ಶಸ್ತ್ರಾಸ್ತ್ರ ಪೂರೈಕೆ ಸೌಲಭ್ಯಗಳು ಪೂರೈಸಿಲ್ಲ, ಹಾಗೆ ನಮ್ಮ ಮೇಲೂ ದಾಳಿ ನಡೆದಿದೆ ಅಂತ ಪ್ರಿಗೋಜಿನ್ ಪಡೆ ಬಂಡೆದ್ದಿದೆ. ರಷ್ಯಾದ ರೊಸ್ಟೋ ಆನ್ ಡಾನ್ ಸೇರಿ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿದೆ. ತಡೆಯಲು ಬಂದ ರಷ್ಯಾ ಸೇನಾ ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸಿದೆ. ವ್ಯಾಗ್ನರ್ ಗ್ರೂಪ್ ದಂಗೆಯನ್ನ ಹತ್ತಿಕ್ಕಿ ದೇಶವನ್ನ ರಕ್ಷಿಸುತ್ತೇವೆ ಅಂತ ಪುಟಿನ್ ಗುಡುಗಿದ್ದಾರೆ. Repeat the mistakes, previous mistakes, and stop any participation in criminal actions. I'm sure that we will defend and protect what is dear and safe. ಮಾಸ್ಕೋ ಸೇರಿ ಹಲವೆಡೆ ವ್ಯಾಗ್ನರ್ ಟೀಮ್ ದಂಗೆ ಎದ್ದಿದ್ದು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹಚ್ಚಿ ಹಾನಿಪಡಿಸಿದ್ದಾರೆ. ಕಟ್ಟಡಗಳು ಹೊತ್ತಿ ಉರಿದಿವೆ. ಸಾರ್ವಜನಿಕರ ಪ್ರಾಣ ರಕ್ಷಣೆಗೆ ಮಾಸ್ಕೋ, ದಕ್ಷಿಣ ರಷ್ಯಾದ ರೊಸ್ಟೋವ್ ಮತ್ತು ಲಿಪೆಟ್ಸ್ಕ್ನಲ್ಲಿ ಭದ್ರತೆ ಬಲಪಡಿಸಲಾಗಿದೆ. ರಕ್ಷಣಾ ನಾಯಕತ್ವಕ್ಕಾಗಿ ಹಾಗೂ ದೇಶದ ಜನತೆಗಾಗಿ ಸಾಯಲು ಸಿದ್ಧ ಅಂತ ವ್ಯಾಗ್ನರ್ ಗ್ರೂಪ್ ಹೇಳಿದೆ. ಪುಟಿನ್ ಕೆಳಗಿಳಿಸ್ತೇವೆ, ಇದು ಎಂಡ್ ಗೇಮ್ ಅಂತ ಪ್ರಿಗೋಜಿನ್ ಅಬ್ಬರಿಸಿದ್ರೆ ರಕ್ಷಣಾ ಸಚಿವಾಲಯ ಪ್ರಿಗೋಜಿನ್ ವಿರುದ್ಧ ಬಂಧನ ವಾರಂಟ್ ಹೊರಡಿಸಿದೆ. ಸಶಸ್ತ್ರ ದಂಗೆ ನಡೆಸಿದ್ದಕ್ಕೆ ಪ್ರಿಗೋಜಿನ್ 20 ವರ್ಷ ಜೈಲು ಶಿಕ್ಷೆ ಎದುರಿಸೋ ಸಾಧ್ಯತೆ ಇದೆ. ರಷ್ಯಾ ತಾನೇ ಸಾಕಿದ ಗಿಣಿ ಅಂತ ಹೇಳಿದ್ರೆ ಅದು ವ್ಯಾಗ್ನರ್ ಗ್ರೂಪ್. ಹಾಗಾದ್ರೆ ಈ ವ್ಯಾಗ್ನರ್ ಗ್ರೂಪ್ ಅಂದ್ರೆ ಏನು? ಇದರ ಮುಖ್ಯಸ್ಥ ಯಾರು? ಇದರಲ್ಲಿ ಎಷ್ಟು ಸೈನಿಕರಿದ್ದಾರೆ ಅನ್ನೋದರ ಮಾಹಿತಿನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನಿದು ವ್ಯಾಗ್ನರ್ ಗ್ರೂಪ್ ಅಂತ ನೋಡೋದಾದ್ರೆ 2014ರಲ್ಲಿ ಯವ್ಗೆನಿ ಪ್ರಿಗೋಜಿನ್ ಸ್ಥಾಪಿಸಿದಂತಹ ಸೇನೆ ಇದು. ಒಂದು ಖಾಸಗಿ ಪ್ಯಾರಾ ಮಿಲಿಟರಿ ಪಡೆಯಾಗಿದ್ದು ಪುಟಿನ್ ಆಪ್ತ ಪ್ರಿಗೋಜಿನ್ ಈ ಸೇನೆಯ ಮುಖ್ಯಸ್ಥರಾಗಿದ್ದಾನೆ. 2014ರಲ್ಲಿ ಕ್ರೈಮಿಯಾವನ್ನ ರಷ್ಯಾ ಸ್ವಾಧೀನಪಡಿಸಿಕೊಂಡಂತಹ ಸಂದರ್ಭದಲ್ಲಿ ವ್ಯಾಗ್ನರ್ ಗ್ರೂಪ್ ಮೊದಲ ಬಾರಿಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ. ಅದರ ಜೊತೆಗೆ ಯವ್ಗೆನಿ ಪ್ರಿಗೋಜಿನ್ ರಷ್ಯಾದ ಶ್ರೀಮಂತ ಉದ್ಯಮಿ ಕೂಡ. ಪುಟಿನ್ ಇಶಾರೆಯ ಮೇಲೇನೆ ಈ ಪಡೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು. ರಷ್ಯಾ ಸೇನೆಗಿಂತ ದುಪ್ಪಟ್ಟು ವೇತನವನ್ನ ಕೂಡ ಈ ಒಂದು ಪಡೆ ಪಡಿತಾ ಇದೆ. 50,000ಕ್ಕೂ ಹೆಚ್ಚು ಸೈನಿಕರಿರುವಂತಹ ಪಡೆ ಇದು. ಇವತ್ತು ಕೂಡ ಇಲ್ಲಿ 30,000ಕ್ಕೂ ಹೆಚ್ಚು ಜನ ಸೈನಿಕರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಉಕ್ರೇನ್, ಸಿರಿಯಾ, ಆಫ್ರಿಕಾದಲ್ಲಿ ಈ ಒಂದು ಪಡೆ ಕೆಲಸವನ್ನ ಮಾಡ್ತಾ ಇದೆ. ಈ ಗುಂಪು ಕಳೆದ 8 ವರ್ಷಗಳಿಂದ ಉಕ್ರೇನ್, ಸಿರಿಯಾ ಮತ್ತು ಆಫ್ರಿಕನ್ ದೇಶಗಳಲ್ಲಿ ಸಕ್ರಿಯವಾಗಿ ನಿರ್ವಹಣೆಯನ್ನ ಮಾಡ್ತಾ ಇದೆ. ಇನ್ನು ಕಾರ್ಯಾಚರಣೆ ಕಡೆ ಈ ರಷ್ಯಾ ಹೂಡಿಕೆ ಮಾಡಿದಾಗ ಆ ಲಾಭದಲ್ಲಿ ವ್ಯಾಗ್ನರ್ ಸೇನೆಗೂ ಕೂಡ ಲಾಭ ಸಿಗುತ್ತೆ. ಇದು ಯುದ್ಧ ಅಪರಾಧ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನ ಪದೇ ಪದೇ ಎದುರಿಸ್ತಾ ಇದೆ ಈ ವ್ಯಾಗ್ನರ್ ಗ್ರೂಪ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ವ್ಯಾಗ್ನರ್ ಗ್ರೂಪ್ ಸೈನಿಕರ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಅವರ ಶಕ್ತಿ ಎಂಥದ್ದು, ಅವರ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇದರ ಮೂಲ ಮಂತ್ರವನ್ನ ನಾವಿಲ್ಲಿ ಗಮನಿಸಬೇಕಂದ್ರೆ ಕೊಲ್ಬೇಕು ಅಥವಾ ಸಾಯ್ಲೇಬೇಕು ಅನ್ನುವಂತಹ ಮೂಲ ಮಂತ್ರ. ಅತಿ ಭೀಕರವಾಗಿ ಕೊಲ್ಲೋದೆ ವ್ಯಾಗ್ನರ್ಸ್ನ ಚಾಳಿಯಾಗಿರೋದು. ಮಾನವ ಹಕ್ಕುಗಳನ್ನು ಕೂಡ ಕೇರ್ ಮಾಡೋದಿಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನ ಆಲ್ರೆಡಿ ಈ ಒಂದು ಗ್ರೂಪ್ ಹೊಂದಿದೆ. ಸಾಮಾನ್ಯ ಉಗ್ರರು ಗುಂಡು ಹಾರಿಸಿಕೊಳ್ತಾರೆ, ಆದ್ರೆ ಇಲ್ಲಿ ಆತಂಕವಾದಿಗಳು ಕೂಡ ಕ್ರೂರವಾಗಿ ಯಾವ ರೀತಿಯಾಗಿ ಸಾಯಿಸ್ತಾರೋ ಅದಕ್ಕಿಂತ ಭೀಕರವಾಗಿ ಇಲ್ಲಿ ಸಾಯಿಸಲಾಗುತ್ತೆ. ವ್ಯಾಗ್ನರ್ ಸೇನೆಯ ಕಾರ್ಯತಂತ್ರವೇ ಬೇರೆ. ಇವರು ಮೊದಲು ಕಾಲಿನ ಮೂಳೆಯನ್ನ ಮುರಿತಾರೆ, ಆ ನಂತರ ಇವರು ಪಕ್ಕೆಲುಬುಗಳನ್ನ ಮುರಿದು ಹಾಕ್ತಾರೆ, ಕಾಲಿಗೆ ಸುತ್ತಿಗೆಯಿಂದ ಹೊಡಿತಾರೆ,
ಕೊನೆಗೆ ಎದೆಗೆ ಸುತ್ತಿಗೆಯಿಂದ ಹೊಡೆದು ಇವರು ಸಾಯಿಸ್ತಾರೆ. ಇವರ ಕಾರ್ಯತಂತ್ರ ಇದು ಸಿರಿಯಾ ಉಕ್ರೇನ್ ಯುದ್ಧದಲ್ಲೂ ಕೂಡ ಕಂಡು ಬಂದಿದ್ದನ್ನು ನಾವು ಗಮನಿಸಬಹುದು. ಅದೇ ಕಾರಣಕ್ಕಾಗಿ ಐಸಿಸ್ ಸಿರಿಯಾದಲ್ಲಿ ನಡೆದಂತಹ ಯುದ್ಧದಲ್ಲಿ ವ್ಯಾಗ್ನರ್ ಅಬ್ಬರಕ್ಕೆ ನಲುಗಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ವ್ಯಾಗ್ನರ್ ಗ್ರೂಪ್ನ ಕ್ರೂರತೆ ಕಾರ್ಯಾಚರಣೆಯನ್ನ ನೋಡಿದ್ವಿ. ಹಾಗಾದ್ರೆ ಈ ಸೇನೆಗೆ ನೇಮಕ ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವ್ಯಾಗ್ನರ್ ಸೇನೆಗೆ ನೇಮಕ ಆಗೋದೇ ಒಂದು ರೀತಿಯ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಬೇಕಾಗತ್ತೆ. ರಷ್ಯಾದ ಮಾಜಿ ಸೈನಿಕರನ್ನ ನೇಮಿಸಲಾಗತ್ತೆ. ರಷ್ಯಾದ ನಿವೃತ್ತ ಸೈನಿಕರಿಗೆ ಅಲ್ಲಿ ಮತ್ತೆ ಇಂತಹ ಒಂದು ತರಬೇತಿಯನ್ನ ಕೊಡ್ಲಾಗತ್ತೆ. ಆಗ್ಲೇ ಕಾರ್ಯಾಚರಣೆ ಹೇಗೆ ಅನ್ನೋದನ್ನ ನಾವು ತೋರಿಸಿದ್ವಲ್ಲ, ಅದೇ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಇಲ್ಲಿ ಕೊಡ್ಲಾಗತ್ತೆ. ಇಷ್ಟು ಮಾತ್ರ ಅಲ್ಲ, ಅಲ್ಲಿನ ಶಿಕ್ಷೆಗೆ ಗುರಿಯಾದ ಖೈದಿಗಳಿಗೂ ಕೂಡ ಇಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಅವರಿಗೆ ಹೇಗೆ ಆಮಿಷವನ್ನ ಒಡ್ಡಲಾಗತ್ತೆ ಅಂತ ಹೇಳಿದ್ರೆ, ಯುದ್ಧದಲ್ಲಿ ನೀವು ಬದುಕಿ ಬಂದ್ರೆ ನಿಮ್ಮ ಶಿಕ್ಷೆಯನ್ನ ಕಡಿತ ಮಾಡ್ತೀವಿ, ಕಡಿಮೆಗೊಳಿಸಲಾಗುತ್ತೆ ಅನ್ನುವ ಆಮಿಷವನ್ನ ಒಡ್ಡಲಾಗುತ್ತೆ. ಯುದ್ಧದಲ್ಲಿ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ 42 ಲಕ್ಷ ರೂಪಾಯಿ ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಖೈದಿ ನಾನು ಬದುಕಲೇಬೇಕು ಅಂತ ಹೋರಾಡ್ತಾನೆ. ಸಾವಿನ ಭಯ, ಬದುಕುವ ಆಸೆಗೆ ಆತ ಕ್ರೂರಿಯಾಗ್ತಾನೆ. ಅಲ್ಲಿನ ಸೈನಿಕರು ಅಥವಾ ಖೈದಿಗಳು ಇಲ್ಲಿ ಕ್ರೂರಿಯಾಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಕ್ರೂರತನದ ಮೂಲಕ ಅಲ್ಲಿ ಸಾಯಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ, ತರಬೇತಿಯನ್ನ ಮಾಡಲಾಗುತ್ತೆ. ಏನು ನಾವು ಗಮನಿಸ್ತಾ ಹೋಗೋದಾದ್ರೆ ರಷ್ಯಾದಲ್ಲಿ ಯಾವ ರೀತಿಯ ಈಗ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸಿದ್ವಿ. ರಷ್ಯಾದ ಆಂತರಿಕ ಯುದ್ಧದ ಚಿತ್ರಣ ಆದ್ರೆ ಅಮೆರಿಕಾದಲ್ಲಿ ನಮೋಮೇನಿಯಾ ಜೋರಾಗಿತ್ತು. ಕಡೆಯ ದಿನ ಇವತ್ತು ಅನಿವಾಸಿ ಭಾರತೀಯರ ಮುಂದೆ ಮೋದಿ ಮನದಾಳದ ಮಾತುಗಳನ್ನಾಡಿದ್ದಾರೆ. ಉತ್ತಮ ಜಗತ್ತು, ಭವಿಷ್ಯದ ಸೌಹಾರ್ದತೆಯ ನುಡಿಗಳನ್ನಾಡಿದ್ದಾರೆ. ನಮೋರಿಕಾ ಕೊನೆ ದಿನದ ಹೈಲೈಟ್ಸ್ ಇಲ್ಲಿದೆ. ಯಾವುದೇ ದೇಶದ ನಾಯಕ ಅಮೆರಿಕದಲ್ಲಿ ಮಾಡದಂಥ ಮೋಡಿಯನ್ನ ಮೋದಿ ಮಾಡಿದ್ದಾರೆ. ನಮೋ ಅಮೆರಿಕ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಕೊನೆ ದಿನ ಪ್ರಧಾನಿ ಮೋದಿ ರೊನಾಲ್ಡ್ ರೀಗನ್ ಸೆಂಟರ್ನಲ್ಲಿ ಎನ್ಆರ್ಐಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಲೆಟ್ ಅಸ್ ಕಮ್ ಟುಗೆದರ್ ಫಾರ್ ಅ ಬೆಟರ್ ವರ್ಲ್ಡ್, ಬೆಟರ್ ಫ್ಯೂಚರ್. ಲೆಟ್ ಅಸ್ ಗ್ರೋ ವಿತ್ ಇಂಡಿಯಾ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡಿದ ಖ್ಯಾತ ಗಾಯಕಿ ಮೇರಿ ಮಿಲ್ಬನ್ ಪ್ರಧಾನಿ ಮೋದಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ್ರು. Well, I'm just so honored to be here. The Prime Minister is such a wonderful and kind man, and it was just a sincere honor to be a part of his state arrival visit this week. ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಭಾರತದ ಜೊತೆಗಿನ ನಂಟು, ತಮ್ಮ ತಾಯಿಯ ನಿರ್ಧಾರಗಳನ್ನು ಕೊಂಡಾಡಿದ್ರು. From the dedication, determination, and courage of his daughter, my mother, Shamala. And it is that being the reason that I stand before you today as Vice President of the United States. ಮೋದಿಯ ಅಮೆರಿಕ ಪ್ರವಾಸ ಅಂತೂ ಯಶಸ್ವಿಯಾಗಿದೆ. ಈಗ ಈ ಪ್ರವಾಸವನ್ನ ಮುಗಿಸಿ ಈಜಿಪ್ಟ್ಗೆ ಭೇಟಿ ಕೊಟ್ಟಿದ್ದಾರೆ. ಮೋದಿ ಈಜಿಪ್ಟ್ನಲ್ಲಿ 2 ದಿನಗಳ ಪ್ರವಾಸದಲ್ಲಿದ್ದು 26 ವರ್ಷಗಳ ನಂತರ ಈಜಿಪ್ಟ್ಗೆ ಭಾರತದ ಪ್ರಧಾನಿ ಭೇಟಿ ಕೊಡ್ತಾ ಇರೋದು ಇದೇ ಮೊದಲು ಅಂತ ಹೇಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಜಿಪ್ಟ್ ಅಧ್ಯಕ್ಷ ಎಲ್ಸಿಸಿ ಆಹ್ವಾನಿಸಿದ್ದು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ, ಹಲವು ಒಪ್ಪಂದಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಈಜಿಪ್ಟ್ನ ಮಹಿಳೆಯರು ಭಾರತೀಯ ಸಂಪ್ರದಾಯದಂತೆಯೇ ಸೀರೆ ಉಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಹಿಂದಿಯ ಶೋಲೆ ಸಿನಿಮಾದ ಎ ದೋಸ್ತಿ ಹಮ್ ನಹಿ ತೋಡೆಂಗೆ ಹಾಡನ್ನ ಹಾಡಿ ಮೋದಿ ಅವರನ್ನ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಮೊದಲಿಗೆ ಈಜಿಪ್ಟಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಜೊತೆಗೆ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತೆ. ಅನೇಕ ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಇನ್ನು ರಾಜ್ಯದ ಕಥೆಯನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅನ್ನಭಾಗ್ಯಕ್ಕೆ ಅಕ್ಕಿ ಹೊಂದಿಸೋದಕ್ಕೆ ಪರದಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ತಲಾ 10 ಕೆಜಿ ಅಕ್ಕಿಯನ್ನ ಹೊಂದಿಸೋಕೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ರು. ಇನ್ನೊಂದ್ ಕಡೆ ಗ್ಯಾರಂಟಿ ಜಾರಿ ವಿಳಂಬವೇ ಬಿಜೆಪಿಗೆ ಅಸ್ತ್ರವಾಗಿದೆ. ನುಡಿದಂತೆ ನಡೆಯದಿದ್ರೆ ಪ್ರತಿಭಟನೆ ಮಾಡ್ತೀನಿ ಅಂತ ಮಾಜಿ ಸಿಎಂ ಬಿಎಸ್ವೈ ಗುಡುಗಿದ್ದಾರೆ.
ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸಲು ಹೆಣಗಾಡುತ್ತಿದೆ. ಹೇಗಾದ್ರೂ ಮಾಡಿ ಅಕ್ಕಿ ತರಲೇಬೇಕು ಎಂದು ನಿರ್ಧರಿಸಿರೋ ಕಾಂಗ್ರೆಸ್ ಸರ್ಕಾರ ಇಂದು ಮಹತ್ವದ ಸಭೆ ನಡೆಸಿತು. ರಾಷ್ಟ್ರೀಯ ಗ್ರಾಹಕರ ಸಹಕಾರ ಒಕ್ಕೂಟ, ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ, ಕೇಂದ್ರೀಯ ಭಂಡಾರದ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ, ಮುನಿಯಪ್ಪ ಚರ್ಚಿಸಿದ್ರು. ಏಜೆನ್ಸೀಸ್ 3 ಕೇಂದ್ರದ ಸ್ವಾಮ್ಯಗಳಿರುವಂತಹ ಸಂಸ್ಥೆಗಳಿದೆ. ನ್ಯಾಫೆಡ್, NCCF, ಕೇಂದ್ರೀಯ ಭಂಡಾರ, ಇವರಿಗೆ ಸಲಹೆ ಮಾಡಿದ್ವಿ. ನೀವು ತಕ್ಷಣ ಟೆಂಡರ್ ಪ್ರೋಸೆಸ್ ಮಾಡಿ ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಆದಷ್ಟು ಬೇಗ ಒಂದು ತೀರ್ಮಾನ ಕೊಡಬೇಕು. ಗ್ಯಾರಂಟಿ ಜಾರಿ ಮಾಡದೇ ಇದ್ರೆ ವಿಧಾನಸೌಧದ ಮುಂದಿರುವ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸುತ್ತೇನೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಗುಡುಗಿದ್ದಾರೆ. 4ನೇ ತಾರೀಕಿನಿಂದ ನಾವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಾವಿರಾರು ಜನ ನಮ್ಮ ಕಾರ್ಯಕರ್ತರ ಜೊತೆಗೆ ಅಧಿವೇಶನ ಪ್ರಾರಂಭ ಆದಾಗಲಿಂದ ಮುಗಿಯುವವರೆಗೂ ಸತ್ಯಾಗ್ರಹ ಮಾಡೋರಿದ್ದೇವೆ. ಅವರು ರಾಜ್ಯದ ಜನರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋರಿದ್ದೇವೆ. ನಮ್ಮ ಈ ಬಡವರ ಕಾರ್ಯಕ್ರಮನ ಅದಕ್ಕೆ ತೊಂದರೆ ಕೊಡಬೇಕು, ಅದು ಜಾರಿ ಮಾಡಬಾರದು ಅವರು ಅನ್ನೋ ಉದ್ದೇಶದಿಂದ ನಮಗೆ ಅಕ್ಕಿ ಕೊಡ್ಲಿಕ್ಕೆ ಅವರು ಒಪ್ಪಿಲ್ಲ. ಮೋದಿ 5 kg ಕೊಟ್ಟಿದ್ದು, ಇವ್ರು ಚೀಲ ಮಾತ್ರ ಇವ್ರ ಮೇಲೆ ಹಾಕೊಂಡು ಪುಕ್ಸಟ್ಟೆ ಅಂತ ಹೇಳಿದ್ರು. ದುಡ್ಡು ಕೊಡೋದಾದ್ರೆ ಎಲ್ಲಿ ಬೇಕಾದ್ರೂ ಸಿಗ್ತೈತಲ್ಲ. ಕೇಂದ್ರ ಸರ್ಕಾರಕ್ಕೆ ಏನಕ್ಕೆ ಬೇಕು ಇವ್ರಿಗೆ? ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಹೋಗಿ ತಗೊಳ್ಳಿ. ಬೇಕಾದಷ್ಟು ಇಲ್ಲೇ ಹಾಸನ್ ಮಾರ್ಕೆಟ್ ಇದೆ, ಮಂಡ್ಯ ಮಾರ್ಕೆಟ್ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಳಿ. ಭಾರತದ ಅಧೀನ ಸಂಸ್ಥೆಗಳಿಂದ ನಾವು ಅಕ್ಕಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಹೊರಟಿದೆ ರಾಜ್ಯ ಸರ್ಕಾರ, ಅಥವಾ ಮುಕ್ತ ಮಾರುಕಟ್ಟೆಯಿಂದ ಪಡ್ಕೊಳ್ಳುತ್ತಾ ಜುಲೈ 1ರಿಂದಾನೇ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಯೋಜನೆ ಜಾರಿ ಆಗತ್ತಾ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ಗೆ ಇವೆಲ್ಲದರ ಒಂದು ಟೆನ್ಷನ್ ಆದ್ರೆ ವಿಪಕ್ಷಗಳು ಸಿದ್ದರಾಮಯ್ಯ, ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿ ಹೋರಾಟಕ್ಕಿಳಿದಿದೆ. ಡಿಕೆಶಿ ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿ ಯಾವಾಗ ಅಂತ ಪ್ರಶ್ನಿಸುತ್ತಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ವಾಪಸ್, ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ನಿರ್ಧಾರವನ್ನು ಕೂಡ ಬಿಜೆಪಿ ಮೇಲಿಂದ ಮೇಲೆ ಪ್ರಶ್ನೆಯನ್ನ ಮಾಡ್ತಾನೇ ಇದೆ. ಎಲೆಕ್ಷನ್ಗೆ ಮುಂಚೆ ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿಗಳು ಇನ್ನೂ ಜಾರಿಗೆ ಬಂದೇ ಇಲ್ಲ. ಈ ವಿಳಂಬವೇ ಈಗ ವಿಪಕ್ಷಗಳಿಗೆ ಆಹಾರ. ವಿಧಾನಮಂಡಲ ಅಧಿವೇಶನ ಆರಂಭಕ್ಕೆ ಇನ್ನೂ 9 ದಿನಗಳಷ್ಟೇ ಉಳಿದಿದೆ. ಬಿಜೆಪಿ ಕಲಾಪಕ್ಕೂ ಮುನ್ನವೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿ ಹೋರಾಟಕ್ಕಿಳಿದಿದೆ. ಹೋದಲ್ಲೆಲ್ಲ ಬಂದಲ್ಲೆಲ್ಲ ಬಿಜೆಪಿ ನಾಯಕರು ಗ್ಯಾರಂಟಿ ಕೊಡದ ಕಾಂಗ್ರೆಸ್ ನಾಯಕರೇ ಎಲ್ಲಿದ್ದೀರಪ್ಪ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಎಲ್ಲಿದೆಯಪ್ಪ ಶಿವಕುಮಾರ, ಎಲ್ಲಿದೆಯಪ್ಪ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರೋ ಡಿಕೆಶಿಯಿಂದ ರಾಜಧಾನಿಗೆ ಏನೂ ಲಾಭ ಇಲ್ಲ ಅಂತ ಮಾಜಿ ಸಚಿವ ಅಶ್ವತ್ಥನಾರಾಯಣ್ ಕಿಡಿಕಾರ್ತಿದ್ದಾರೆ. ಡಿಕೆಶಿ ಅಂದ್ರೆ ದ್ವೇಷ, ಅಸೂಯೆ, ಕಿರುಕುಳ ಅಂತ ಗುಡುಗಿದ್ದಾರೆ. ರಾಮನಗರದಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೇಕಾರೆ ಕೇಳಿದ್ರು, ನಿನಗೂ ರಾಮನಗರಕ್ಕೆ ಏನ್ ಸಂಬಂಧ ಅಂತ ಕೇಳಿದ್ರು. ಇವ್ರು ಕೇಳಬೇಕಾಗತ್ತೆ, ಈಗ ನಿನಗೂ ಬೆಂಗಳೂರಿಗೆ ಏನಪ್ಪ ಸಂಬಂಧ? ಸಚಿವರು ಆದ್ರೆ ಬೆಂಗಳೂರಿಗೂ ನಿನ್ಗೇನ್ ಸಂಬಂಧ ಏನಪ್ಪ? ನಾನು ರಾಮನಗರಕ್ಕೆ ನನ್ನ ಪೂರ್ವಿಕರು, ನನ್ನ ಹೆಸರಲ್ಲಿ ಇನಿಷಿಯಲ್ ಇದೆ, ನನಗಾರ ರೈಟ್ ಇದೆ, ಅವ್ರಿಗೇನು ಇಲ್ಲ. ಸನ್ಮಾನ್ಯ ಶಿವಕುಮಾರ್ ಅವ್ರನ್ನ ಕಳೆದ 30-35 ವರ್ಷ ಜನ ನೋಡಿದ್ದಾರೆ. ಶಿವಕುಮಾರ್ ಅಂದ್ರೆ ಏನು ಅಂತ ಜನಕ್ಕೆ ಗೊತ್ತಿದೆ. ಶಿವಕುಮಾರ್ ಏನ್ ಮಾಡ್ತಾರೆ ನೋಡಿ, ಏನು ಮಾಡಲ್ಲ, ನಿಮ್ಮಿಂದ ಏನೂ ಆಗಲ್ಲ. ಗ್ಯಾರಂಟಿನ ಘೋಷಣೆ ಮಾಡಿದ್ದೀರಾ, ಕೊಡಕ್ಕೇನು ನಿಮ್ಗೆ ಸಮಸ್ಯೆ? ಕೊಡಿ. ಮಾತು ತಪ್ತಾ ಇದ್ದಾರೆ. ತಕ್ಷಣ ಈ ಗ್ಯಾರಂಟಿ ಸ್ಕೀಮ್ ಅನ್ನ ಸಂಪೂರ್ಣವಾಗಿ ಯಾವ ಮಾತಲ್ಲಿ ಹೇಳಿದ್ರು, ಎಲ್ಲರಿಗೂ ಸಲ್ಲುತ್ತೆ ಅಂತ ಹೇಳಿದ್ರು, ಆ ಪ್ರಕಾರವಾಗಿ ತಕ್ಷಣ ಮಾಡಲಿ. ಮತ್ತೊಂದು ಕಡೆ ಮಾಜಿ ಸಚಿವ ಆರ್ ಅಶೋಕ್ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಬಗ್ಗೆ ನಿರ್ಧರಿಸಿರೋ ಕಾರಣ ಮತಾಂತರಕ್ಕೆ ಸಿದ್ದರಾಮಯ್ಯನೇ ರಾಯಭಾರಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಅಂಬಾಸಿಡರ್? ಸಿದ್ದರಾಮಯ್ಯನೇ ಅಂಬಾಸಿಡರ್. ಈಗ ಮತಾಂತರ ಮಾಡಕ್ಕೆ ಮುಕ್ತ ಅವಕಾಶ ಇಲ್ಲ, ಯಾರು ಬೇಕಾದ್ರೂ ಯಾರು ಆಗಲಿ. ಯಾಕೆ ನೀವು ಮತಾಂತರ ಆಗಿದ್ರೆ ಕಾಂಗ್ರೆಸ್ ವೋಟ್ ಆಗ್ತಿದೆ. ನೀವು ಪ್ರತಿಪಕ್ಷಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡ್ರು ಕೂಡ ಕಾಂಗ್ರೆಸ್ ಅಂತೂ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ. ಅದರಲ್ಲಿ ಶಕ್ತಿ ಯೋಜನೆ ಆಲ್ರೆಡಿ ಜಾರಿಯಾಗಿದೆ. ಈ ಶಕ್ತಿ ಯೋಜನೆಯಿಂದ ಮಹಿಳೆಯರು ಬಸ್ನಲ್ಲಿ ಫ್ರೀ ಪ್ರಯಾಣವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸ್ಗಳು ನಿರೀಕ್ಷೆಯನ್ನು ಮೀರಿ ರಶ್ ಆಗಿಬಿಟ್ಟಿವೆ. ಅತ್ತೆ ಮನೆ, ಸೊಸೆ ಮನೆ, ನೆಂಟರ ಮನೆ, ದೇವಸ್ಥಾನ ಅಂತ ಹೇಳಿ ಎಲ್ಲಿಗೋದ್ರೂ ಮಹಿಳೆಯರು ಬಸ್ಸಲ್ಲಿ ಹೋಗ್ತಿದ್ದಾರೆ. ಬಸ್ಗಳು ರಶ್ ಆದ್ರೆ ಏನಾಗಬೇಕೋ ಅದೇ ಆಗ್ತಿದೆ. ಸೀಟ್ಗಾಗಿ ಫೈಟ್ ಇದ್ರೆ ಕಂಡಕ್ಟರ್ಗಳ ಗೋಳು ಕೇಳೋಕ್ಕಾಗ್ತಾ ಇಲ್ಲ. ಇನ್ನು ಪುರುಷರು ಮೋದಿಯೇ ನಮ್ಗೆ ಬಸ್ ಕೊಡಿಸಬೇಕು ಅಂತಿದ್ದಾರೆ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ತುಮಕೂರಿನಿಂದ ದೇವರಾಯನದುರ್ಗಕ್ಕೆ ಹೊರಟಿದ್ದ ತಾಯಿ ಮಗಳು ನಮ್ಗೆ ಫ್ರೀ ಬಸ್ ಬೇಡ, ಟಿಕೆಟ್ ಕೊಡಿ ಅಂತ ಕಂಡಕ್ಟರ್ ಕೈಗೆ 60 ರೂಪಾಯಿ ಇಟ್ಟರು.
ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಘಟನೆ. ಕಂಡಕ್ಟರ್ ಹಾಗೂ ಮಹಿಳೆಯರು ಕೈ ಮಿಲಾಯಿಸಿದ್ರು. ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡ್ರು. ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯನನ್ನ ನೋಡಲು ಮಹಿಳೆಯರ ದಂಡೆ ಹರಿದು ಬಂದಿತ್ತು. ಬಸ್ನಲ್ಲಿ 54 ಸೀಟಿಂಗ್ ವ್ಯವಸ್ಥೆ ಇದೆ. ಆದರೆ 90ಕ್ಕಿಂತ ಹೆಚ್ಚು ಜನರನ್ನ ಕರೆತರಬೇಕಾಗಿದೆ ಅಂತ ಪುತ್ತೂರಿನಲ್ಲಿ ಕಂಡಕ್ಟರ್ ಅಳಲು ತೋಡಿಕೊಂಡ್ರು. 90ರಿಂದ 92 ಜನ ಕರ್ಕೊಂಡು ಬಂದಿದ್ದೀನಿ. ಈಗ ನೋಡಿ 84 ಜನ ನಾನು ಟಿಕೆಟ್ ಕೊಟ್ಟಿದ್ದೀನಿ, ಲೇಡೀಸ್ಗೂ ಮತ್ತು ಜೆಂಟ್ಸ್ಗೂ, ಮತ್ತು 2 ಜನ ನಮ್ಮ ಸ್ಟಾಫ್ನವರೇ ಬಂದಿದ್ದಾರೆ. ಟೋಟಲ್ 86 ಜನ, ಮತ್ತು ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಅರ್ಧ ಲಗೇಜು ಸಹ ಇರುತ್ತೆ. ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ ಹೇಳಿ ಪುರುಷರಿಗೆ ಫ್ರೀ ಬಸ್ ಕೊಡಿಸ್ಲಿ ಅಂತಿದ್ದಾರೆ ಸಚಿವ ದರ್ಶನಾಪುರ. ಮತ್ತು ಈ ಬಿಜೆಪಿದವ್ರು ಜನರ ಪರಿ ಅವ್ರದ್ದೇನು ಕಾಳಜಿ ಅವ್ರದ್ದೇನಿಲ್ಲ ಅಂದ್ರೆ ಕೊಡಲಿ, ಅವರು ಹೇಳಿ. ಈಗ ಏನು ನಾವು ಸ್ತ್ರೀಯರಿಗೆ ಇವತ್ತು ಹೆಣ್ಮಕ್ಳಿಗೆ ನಾವೇನು ಫ್ರೀ ಮಾಡೀವಿ, ಕೇಂದ್ರ ಸರ್ಕಾರದಿಂದ ನಾವು ಗಂಡಸು ಮಕ್ಳಿಗೆ ಫ್ರೀ ಮಾಡ್ತೀವಿ, ಖಾಸಗಿ ಬಸ್ಸುಗಳದಾಗ ಓಡಾಡಿ ಫ್ರೀ ಮಾಡ್ತೀವಿ, ಅದಕ್ಕೇನು ವೆಚ್ಚ ತಗಲ್ತದ್ದು ಕೊಡ್ತೀವಿ ಅಂತ ಹೇಳಿ. ಶಕ್ತಿ ಯೋಜನೆ ಆರಂಭ ಆದ ವಾರದಲ್ಲಿ ಇದ್ದಂತಹ ಒಂದು ಮಹಿಳಾ ಪ್ರಯಾಣಿಕರ ಉತ್ಸಾಹ ಸ್ವಲ್ಪ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪವಿತ್ರ ಕ್ಷೇತ್ರಗಳಲ್ಲಿ ಈಗ ಮಹಿಳೆಯರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಹೋಗ್ತಾ ಮಹಿಳೆಯರ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಅನ್ಸುತ್ತೆ ಬಸ್ಸಲ್ಲಿ. ಇನ್ನು ಕೋಲಾರದ ಚಿಕ್ಕಬಳ್ಳಾಪುರದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ವಿಚಾರದಲ್ಲಿ ದೊಡ್ಡ ಹಗರಣ ಒಂದು ನಡೆದಿದೆಯಂತೆ. ಡಿಸಿಸಿ ಬ್ಯಾಂಕ್ ಅಲ್ಲಿ ನಕಲಿ ಸಂಘಗಳಿದ್ದು ಅದರ ಸಾಲ ಮನ್ನಾ ಹೆಸರಲ್ಲಿ ಕೋಟಿ ಹಣ ಹೊಡೆಯುವ ಪ್ಲಾನ್ ಕೂಡ ಇದೆಯಂತೆ. ಏನಿದು ಸಾಲ ಮನ್ನಾ ಹಗರಣ ನೋಡಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಪಾಲಿಟಿಕ್ಸ್ ಜೋರಾಗಿ ನಡೆಯುತ್ತೆ. ಚುನಾವಣೆಗೂ ಮುನ್ನ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿ ಸಿದ್ದರಾಮಯ್ಯ ಘೋಷಿಸಿದ್ರು. ಅದರಂತೆ ಈಗ ಸಾಲ ಮನ್ನಾ ಮಾಡಿ ಅನ್ನೋದು ಮಹಿಳೆಯರ ಆಗ್ರಹ. ಆದರೆ ಈ ಸಾಲ ಮನ್ನಾ ಅನ್ನೋದೇ ಕಾಂಗ್ರೆಸ್ ಪ್ರಾಯೋಜಿತ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ನಕಲಿ ಸಂಘಗಳ ಹೆಸರಲ್ಲಿ ಹಣ ಹೊಡೆಯೋ ಹುನ್ನಾರ ಅಂತ ಕೋಲಾರ ಸಂಸದ ಮುನಿಸ್ವಾಮಿ ಹೇಳುತ್ತಿದ್ದಾರೆ. ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂತ ಅಲ್ಲಿ ಬೇರೆ ಏನೋ ಕೋಲಾರದಲ್ಲಿ ಈಗ ಕೂಗ್ತಾವ್ರಲ್ಲ, ಅದು ಮಾಡಿಸ್ತಾ ಇರೋ ಕಾಂಗ್ರೆಸ್ನವರೇ. ಯಾಕೆಂದ್ರೆ ಅಲ್ಲಿ ಕೋಲಾರದಲ್ಲಿ ಆ ಡಿಸಿಸಿ ಬ್ಯಾಂಕ್ ಇದೆಯಲ್ಲ, ಅದೊಂದು ದೊಡ್ಡ ಕರ್ಮಕಾಂಡ, ಲೂಟಿ ಹೊಡೆದವ್ರು ಅಲ್ಲಿ ಡಿಸಿಸಿ ಬ್ಯಾಂಕ್ ಅಲ್ಲಿ. ಆ ತನಿಖೆ ನಡೆದ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ನಾವು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಈಗ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಹೆಣ್ಮಕ್ಳು ಕಟ್ತಾ ಇಲ್ಲ. ಆ ಹೆಣ್ಮಕ್ಳ ಮೇಲೆ ಹಾಕಿ, ಸಿದ್ದರಾಮಯ್ಯನವ್ರ ಮೇಲೆ ಹಾಕಿ ಏನ್ ಕಾಸು ಉಳಿತದೋ ಆ ಕಾಸನ್ನೆಲ್ಲ ನಮ್ಗೆ ಸೇರ್ ಕೊಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ದಂಡಿಗಳು ಮಾಡಂತವ್ದು. ಸಾಲ ಮನ್ನಾ ಫೈಟ್ ನಡುವೆ 1 ತಿಂಗಳು ಸಾಲ ವಸೂಲಿ ಮಾಡಬೇಡಿ ಅಂತ ಸಹಕಾರ ಸಂಘಗಳ ಉಪನಿಬಂಧಕರು ಆದೇಶಿಸಿದ್ದಾರೆ. ಸಾಲ ವಸೂಲಿ ಆಗಿಲ್ಲ ಅಂದ್ರೆ ಬ್ಯಾಂಕ್ ದಿವಾಳಿಯಾಗೋ ಭೀತಿ ಎದುರಾಗಿದೆ. ಸಾಲ ಮನ್ನಾ ಆಗೋವರೆಗೂ ಈಗಿನ ಸಾಲದ ಕಂತು ಕಟ್ಟಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 28,000 ಸಂಘಗಳಿಗೆ ಸಾಲ ನೀಡಲಾಗಿದೆ. ಈ 2 ಜಿಲ್ಲೆಗಳಲ್ಲಿ ಅಂದಾಜು 731 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. 10 ಮಹಿಳೆಯರು ಒಂದು ಗುಂಪಿಗೆ ತಲಾ 5 ಲಕ್ಷದಂತೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡಲಾಗಿದೆ. ಒಂದು ವೇಳೆ 1 ತಿಂಗಳು ಸಾಲದ ಕಂತು ಕಟ್ಟದಿದ್ರೆ 50 ಕೋಟಿ ಲಾಸ್ ಆಗುತ್ತೆ. ಸಾಲ ಮನ್ನಾ ಮಾಡಿದ್ರೆ ನಕಲಿ ಸಂಘಗಳ ಹಣ ಉಳಿದು ಉಳಿಕೆ ಹಣವನ್ನ ಲಪಟಾಯಿಸಬಹುದು ಅನ್ನೋದು ಕೆಲವರ ಸ್ಕೆಚ್ ಅಂತೆ. ಆದ್ರೆ ನಕಲಿ ಸಂಘಗಳಿವೆ ಅನ್ನೋ ಆರೋಪವೇ ಸುಳ್ಳು. ಯಾರು ಬೇಕಿದ್ರೂ ತನಿಖೆ ನಡೆಸಲಿ ಅಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ ಗೌಡ ಸವಾಲ್ ಹಾಕಿದ್ದಾರೆ. ಟೀಕೆಗಳಿಗೆ ಉತ್ತರ ಮೌನ. ಅರ್ಥ ಆಯ್ತಾ? ಏನಾದರೂ ಅವ್ರಿಗೆ ಏನಾದರೂ ಅಂಥದ್ದು ಆಗಬಾರ್ದು ಆಗ್ಬಿಟ್ಟಿದೆ ಅನ್ನೋ ಮನವಿ ಇದ್ದರೆ ದಯವಿಟ್ಟು ತನಿಖೆ ಮಾಡಿಸ್ಲಿ. ಅರ್ಥ ಆಯ್ತಾ? ನಾನು ಹುಚ್ಚುಚ್ಚಾಗಿ ಮಾತಾಡೋದು, ಬಾಯಿಗೆ ಬಂದಂತೆ ಹೇಳಿಕೆ ಕೊಡೋದಕ್ಕೆ ನಾನು ಅಧ್ಯಕ್ಷನಾಗಿ ಕೂತಿಲ್ಲ. ಇದು ಒಂದು ಕತೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಆಗತ್ತಾ, ವಿಪಕ್ಷ ನಾಯಕರ ಆಯ್ಕೆ ಆಗತ್ತಾ ಇಲ್ವಾ ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವಾಗ ಅನ್ನುವಂತಹ ಪ್ರಶ್ನೆ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಬೆಳಗ್ಗೆ ಅಷ್ಟೇ ನಳಿನ್ ಕುಮಾರ್ ಕಟೀಲ್ ಅವರು ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಅದಾದ ಕೆಲವೇ ಹೊತ್ತಲ್ಲಿ ಯೂಟರ್ನ್ ಕೂಡ ಹೊಡೆದ್ರು. ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಆಕಾಂಕ್ಷಿಗಳ ದಂಡು ಕೂಡ ಹೆಚ್ಚಾಗ್ತಾನೇ ಇದೆ. ವಿಧಾನಸಭಾ ಚುನಾವಣೆ ಸೋತ ಬಿಜೆಪಿಯಲ್ಲಿ 1.5 ತಿಂಗಳಾದ್ರೂ ಇನ್ನೂ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಆಗಿಲ್ಲ. ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತಾನೆ ಹೇಳ್ತಿದ್ರೆ ಇತ್ತ ಆಕಾಂಕ್ಷಿಗಳ ದಂಡು ಬೆಳೀತಿದೆ. ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದೇನೆ ಅಂತ ಹೇಳಿರೋ ಕಟೀಲ್ ಇನ್ನೊಂದು ಕಡೆ ರಾಜೀನಾಮೆ ನೀಡಿಲ್ಲ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ನೋಡಿ, ಈಗಾಗಲೇ ನನಗೂ ಅದು ಕೂಗಿಲ್ಲ. 2 ಟರ್ಮಿನ ಅವಧಿ ಮುಗಿದು ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕಾಗುತ್ತೆ. ನಾವೇನು ಕಳಿಸ್ಕೊಡ್ಬೇಕು ಕೊಡ್ತೀವಿ, ಅದನ್ನ ನಾವು ರಾಷ್ಟ್ರೀಯ ನಮ್ಮ ಟೀಮ್ ಯೋಚನೆ ಮಾಡ್ಕೊಂಡು ತೀರ್ಮಾನ ತಗೊಳ್ತದೆ. ನಳಿನ್ ಕುಮಾರ್ ಕಟೀಲ್ ರಾಜೀನಾಮೆ ವದಂತಿ ಬೆನ್ನಲ್ಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೆದ್ದವರು ಹಾಗೂ ಸೋತವರ ನಡುವೆ ಫೈಟ್ ನಡೆಯುತ್ತಿದೆ.
ಬದ್ಧತೆ, ಸಿದ್ಧಾಂತ, ವರ್ಚಸ್ಸು ಹಾಗೂ ಸಾಮರ್ಥ್ಯದ ಮೇಲೆ ಬೇಡಿಕೆ ಇದೆ. ಸೋತ ನಾಯಕ ವಿ ಸೋಮಣ್ಣ ಸೇರಿ ಅಶ್ವತ್ಥ ನಾರಾಯಣ್, ಆರ್ ಅಶೋಕ್ ಸೇರಿ ಹಲವರು ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಿದ್ದಾರೆ. ನಾನು 2-3 ಸಾರಿ ಮೊದಲೇನೆ ಕೇಳಿದ್ದೀನಿ, ಏನೆಲ್ಲ ಹೇಳಿದ್ದೀವಿ. ನನ್ನಷ್ಟು ಓಪನ್ ಆಗಿ ಹೇಳೋರು ಯಾರೂ ಇಲ್ಲ. ಇವಾಗ ರಾಜ್ಯಾಧ್ಯಕ್ಷ ಕೊಡಿ ಅಂತ ಕೇಳ್ತೀನಿ. ನಂದೇ ಒಂದು ಕಾರ್ಯವೈಖರಿ ಬೇರೆ, ಅವ್ರದೇ ಕಾರ್ಯವೈಖರಿ ಬೇರೆ. ಅದೆಲ್ಲ ಪಕ್ಷ ನಿಶ್ಚಯ ಮಾಡ್ತೀರಿ, ಯಾರಿಗೆ ಕೊಡ್ತಾರೋ ಜವಾಬ್ದಾರಿ ತಗೊಳ್ಳೇಬೇಕಲ್ವಾ. ಪಕ್ಷದಲ್ಲಿ ಇದ್ದಾದ್ಮೇಲೆ ಜವಾಬ್ದಾರಿ ತಗೊಳ್ಳೋಂಥ ಕೆಲಸಗಳು ಆಗುತ್ತೆ. ಈ ಜವಾಬ್ದಾರಿ ತಗೊಳ್ಳೋಂಥ ಕೆಲಸಗಳು ಮಾಡ್ತೀವಿ. ಇನ್ಯಾರು ನಾವು ಬೋರ್ಡ್ ಹಾಕೊಂಡಂತೂ ಓಡಾಡಕ್ಕಾಗಲ್ಲ. ರಾಜ್ಯಾಧ್ಯಕ್ಷರಿಂದ ಇದೇ ಖಾಲಿನೇ ಇಲ್ಲಲ್ಲ, ರಾಜ್ಯಾಧ್ಯಕ್ಷ ಪದವಿ ಖಾಲಿ ಇಲ್ಲ, ಕಟೀಲ್ ಇದ್ದಾರೆ. ಸದ್ಯಕ್ಕೆ ಅವ್ರನ್ನೇನು ತೆಗೆಯುವಂತ ಒಂದು ಸಂದರ್ಭ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಇನ್ನೂ ಗೊತ್ತಿಲ್ಲ. ಸದ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷ ಗಾದಿ ಮೇಲೆ 8 ಮಂದಿ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾರೆಲ್ಲ ರೇಸಲ್ಲಿ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಈ ಒಂದು ಬಿಜೆಪಿ ಅಧ್ಯಕ್ಷ ಗಾದಿಯಲ್ಲಿ ನಾವು ನೋಡ್ತಾ ಇರೋದು ಆರ್ ಅಶೋಕ್ ಅವರೇ ಇದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಚಿವರು. ಆದ್ರೆ ಅವರೇ ಈಗಾಗಲೇ ಹೇಳಿದ ಹಾಗೆ ನಾನು ಈ ಒಂದು ಹುದ್ದೆಯಲ್ಲಿ ಇರ್ತೀನಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಅಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತಹ ಅಶ್ವತ್ಥ ನಾರಾಯಣ ಅವರು ಕೂಡ ರೇಸಲ್ಲಿದ್ದಾರೆ. ಬೆಂಗಳೂರು ಕೇಂದ್ರಿತವಾಗಿ ಯಾವುದೇ ರೀತಿಯಂತಹ ಆರೋಪಗಳಿಲ್ಲದ ನಾಯಕ ಅನ್ನುವಂತಹ ಒಂದು ಹಣೆಪಟ್ಟಿ ಕೂಡ ಅವರಿಗೆ ಇರೋದನ್ನ ಗಮನಿಸಬಹುದು. ಇನ್ನು ಸಿಟಿ ರವಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನಾನು ರೇಸಲ್ಲಿ ಇಲ್ಲ, ನನಗೆ ಆಲ್ರೆಡಿ ಜವಾಬ್ದಾರಿ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಇದು ಒಕ್ಕಲಿಗರ ಲಾಬಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಇನ್ನು ಮತ್ತೊಂದು ಪ್ರಬಲ ಒಂದು ಸಮುದಾಯ ಅಂತ ಹೇಳಿದ್ರೆ ಅದು ಲಿಂಗಾಯತ ಸಮುದಾಯ. ಲಿಂಗಾಯತರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಾ, ಪ್ರಾದೇಶಿಕವಾರು, ಜಾತಿವಾರು ಆಯ್ಕೆಯನ್ನ ಮಾಡ್ಲಾಗತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ರೇಸಲ್ಲಿ ಇರುವಂತವರು ಹಿರಿಯ ನಾಯಕ ವಿ ಸೋಮಣ್ಣ. ಆಲ್ರೆಡಿ ನಾನು ಚುನಾವಣೆಗಿಂತ ಮುಂಚೆನೆ ನಾನು ಹೇಳಿದ್ದೆ, ನಾನು ಹೈಕಮಾಂಡ್ ಗಮನಕ್ಕೂ ತಂದಿದ್ದೆ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆಗಿರುವಂತಹ ಹಾಗೆ ಶಿಕಾರಿಪುರ ಶಾಸಕರು ಆಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಈ ಒಂದು ರೇಸಲ್ಲಿರುವುದನ್ನ ಗಮನಿಸಬಹುದು. ಅಷ್ಟು ಮಾತ್ರ ಅಲ್ಲ, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಳ್ತಾ ಇರುವಂತಹ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ರೇಸಲ್ಲಿ ಇದ್ದಾರೆ. ಇವರ ಹೆಸರು ಬಹಳ ಚಾಲ್ತಿಯಲ್ಲಿರುವುದನ್ನ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ತೆರೆಮರೆಯಲ್ಲಿ ಲಾಬಿ ಮಾಡುವವರ ಸಂಖ್ಯೆ ಕೂಡ ಏನು ಕಡಿಮೆ ಇಲ್ಲ. ಹಾಗಾದ್ರೆ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಈಗಾಗಲೇ ST ನಾಯಕ, ಒಂದು ವಾಲ್ಮೀಕಿ ಸಮುದಾಯದ ನಾಯಕರು ಅಂತ ಕರೆಸಿಕೊಳ್ತಾ ಇರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಬಿ ಶ್ರೀರಾಮುಲು ಅವರು ಕೂಡ ರೇಸಲ್ಲಿರೋದನ್ನು ಗಮನಿಸಬಹುದು. ಬಿಲ್ಲವ ಸಮುದಾಯದ ಮಾಜಿ ಮಂತ್ರಿಗಳಾಗಿರುವಂತಹ ಸುನೀಲ್ ಕುಮಾರ್ ಅವರು ಕೂಡ ಈ ರೇಸಲ್ಲಿರೋದನ್ನ ನಾವು ಗಮನಿಸಬಹುದು. ಸೊ ಯಾರಾಗ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅನ್ನುವಂತಹ ಪ್ರಶ್ನೆಗೆ ಇನ್ನು ಕೂಡ ಉತ್ತರ ಸಿಕ್ಕಿಲ್ಲ. ಯಾವಾಗ ಆಯ್ಕೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಸಂಸದ ಮುನಿಸ್ವಾಮಿ, ಶಾಸಕ ಪ್ರದೀಪ್ ಈಶ್ವರ್ ಜಗಳ ತಾರಕಕ್ಕೇರಿದೆ. ಒಬ್ಬರಿಗೊಬ್ರು ಬಹಿರಂಗವಾಗಿ ಬೈದಾಡಿಕೊಳ್ತಿದ್ದಾರೆ. ಬಿಜೆಪಿ ನಾಯಕರು ಪಾಪ ಏನೋ ಭಾಳ ಅವ್ರ್ಯಾರು ಮನೀಶ್ ಸ್ವಾಮಿನ, ಯಾರು ಕೋಲಾರ MP ಮನೀಶ್ ಸ್ವಾಮಿನ, ನಾನು ಮನೀಶ್ ಸ್ವಾಮಿ ಅನ್ಕೊಂಡೆ. ಯಾಕೆಂದ್ರೆ ಅವ್ರ ಹೆಸರು ಕೋಲಾರ ಅವ್ರಿಗೆ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಸೆಕೆಂಡ್ ಹುಚ್ಚ ವೆಂಕಟ ಅರ್ಥ ಆಯ್ತು. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ನಮ್ಗೇನು ಅವಶ್ಯಕತೆ ಇಲ್ಲ. ಇವ್ರಿಗೆ ಇನ್ನೂ ಪೊಲಿಟಿಕಲಿ ಮೆಚೂರ್ಡ್ ಆಗಿಲ್ಲ ಅವರು. ಈ ಡ್ರಾಮಾ ಕಂಪ್ನಿಗಳವ್ರನ್ನೆಲ್ಲ ನಾವು ಹೆಚ್ಚಿಗೆ ನೋಡಿದಿರಿ. ಮೊದಲನೇವ್ರು ಅವರೇ ಇರ್ಬೋದು. ಮಾನ್ಯ ಕೋಲಾರ MP ಹೆಸರು ಏನಂದ್ರಿ ಸರ್? ಅದು ನೆನ್ಪಿಟ್ಕೊಳ್ಳೋ ಹೆಸರಲ್ಲ. ಕೋಲಾರ ಜನ ಬಹಳಷ್ಟು ಜನ ಕೇಳಿದೆ ನಿಮ್ಮ MP ಹೆಸರೇನು ಅಂತ. ಅವ್ರು ಹೇಳಿದ್ರು ಮೆಂಟಲ್ ಮುನಿಸ್ವಾಮಿ ಅಂತ. ನಾನು ಹೇಳಿದೆ ಹಂಗೆ ಅನ್ಬೇಡ್ರಿ, ಸಂಸದರು ನಂಗೆ ಅನ್ಬಾರ್ದು, ಮೆಂಟಲ್ ಮುನಿಸ್ವಾಮಿ ಅಂತೆಲ್ಲ ಕರಿಬೇಡಿ ಅಂತ ನಾನು ಬುದ್ಧಿ ಮಾತು ಹೇಳಿದೆ ಅವ್ರ ಕಾರ್ಯಕರ್ತರಿಗೆ. ನಮ್ಮ ಮುನ್ಸಮ್ಮಣ್ಣ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ ಸರ್. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಅವ್ರ ಮೇಲೆ 2 ರೌಡಿ ಶೀಟರ್ ಆಗಿದೆ ಸರ್. ಏನೇ ಇದ್ರೂ ಕೂಡ ಕರ್ನಾಟಕಕ್ಕೆ ಬರಬೇಕಿದ್ದ ಮಾನ್ಸೂನ್ ಫಲಪ್ರದ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಉತ್ತಮ ಮಳೆ ಆಗಿಲ್ಲ, ಬರದ ಛಾಯೆ ಎಲ್ಲೆಲ್ಲೂ ಕಾಣಿಸ್ತಾ ಇದೆ. ಬೇಸಿಗೆ ಮುಗಿದು ಮಳೆಗಾಲ ಶುರುವಾದ್ರೂ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಮಳೆಗಾಗಿ ಮತ್ತೆ ಜನ ಪ್ರಾರ್ಥಿಸಿ ಮುಗಿಲಿನತ್ತ ನೋಡ್ತಿದ್ದಾರೆ. ವರುಣ ಕರ್ನಾಟಕವನ್ನ ಮರೆತಂತೆ ಕಾಣುತ್ತಿದೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಆದ್ದರಿಂದ ಮಂಡ್ಯದ ಗಂಗನಹಳ್ಳಿಯಲ್ಲಿ ಗಂಡು ಮಗುವಿಗೆ ಹೆಣ್ಣಿನ ವೇಷ ಧರಿಸಿ ಮದುವೆ ಮಾಡಿಸಲಾಗಿದೆ. ಮದುವೆಯ ಬಳಿಕ ಜನರು ಗ್ರಾಮಕ್ಕೆ ಊಟ ಹಾಕಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಲಕ್ಷ್ಮೀ ಸಭಾಭವನದಲ್ಲಿ ಕತ್ತೆಗಳ ಮದುವೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಗ್ರಾಮದ ಜನರು ಕೂಡ ಮಳೆಗಾಗಿ ಪ್ರಾರ್ಥಿಸಿ ಕತ್ತೆ ಮದುವೆ ಮಾಡಿಸಿ ಊರು ತುಂಬಾ ಮೆರವಣಿಗೆ ನಡೆಸಿದ್ದಾರೆ. ಘಟಪ್ರಭಾ ನದಿಯಲ್ಲಿ ನೀರಿಲ್ಲದೆ ಮೀನುಗಳು ಸಾವನ್ನಪ್ಪುತ್ತಿವೆ. ಬೆಳಗಾವಿಯ ನಲ್ಲಾನಟ್ಟಿ, ಬಳೋಬಾಳ, ಬೀರನಗಟ್ಟಿಯಲ್ಲಿ ಮೀನುಗಳು ಸತ್ತು ಬಿದ್ದಿವೆ. ಚಿಕ್ಕೋಡಿಯ ಕುಡಚಿ, ಅಂಕಲಿ, ಉಗಾರ ಬಳಿಯಲ್ಲೂ ಮೀನು ಸತ್ತಿವೆ. ನೀರು ಬಿಡದಿದ್ದಕ್ಕೆ ಚಿಕ್ಕೋಡಿಯಲ್ಲಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕ್ಷೀಣಿಸುತ್ತಿದ್ದು ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 78 ಅಡಿಗೆ ಕುಸಿದಿದೆ. ಈ ವಾರದಲ್ಲಿ ಮಳೆಯಾಗದಿದ್ದರೆ ಬೆಂಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಬಂದಾಗುವ ನಿರೀಕ್ಷೆ ಇದೆ. ಇನ್ನು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಓಪನ್ ಆಗಿ ಇನ್ನೂ 3 ತಿಂಗಳಾಗಿಲ್ಲ, ಆಗಲೇ ಟೋಲ್ ಶುಲ್ಕ ಮತ್ತೆ ಏರಿಕೆ ಆಗಿದೆ. ಈ ಶುಲ್ಕ ಹೆಚ್ಚಳ ವಿರೋಧಿಸಿ ಈಗ ಜನ ಅದೇ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ ಬರೆ. ಟೋಲ್ ಹೆಚ್ಚಳಕ್ಕೆ ತಿರುಗಿಬಿದ್ದ ಕನ್ನಡಪರ ಸಂಘಟನೆಗಳು. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆಯಾಗಿ ಇನ್ನೂ ಕೇವಲ 3 ತಿಂಗಳು, ಆಗಲೇ ಟೋಲ್ ಶುಲ್ಕ ಏರಿಕೆಯಾಗಿದೆ. ಮಳೆ ಬಂದ್ರೆ ಮುಳುಗೋ ಕುಖ್ಯಾತಿಗೆ ಈಡಾಗಿರೋ ಎಕ್ಸ್‌ಪ್ರೆಸ್ ವೇನಲ್ಲಿ ಇದೀಗ ಕನಿಷ್ಠ 30 ರೂಪಾಯಿನಿಂದ ಗರಿಷ್ಠ 200 ರೂಪಾಯಿವರೆಗೆ ಶುಲ್ಕ ಏರಿಕೆಯಾಗಿದೆ. ಈ ಏರಿಕೆಗೆ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂದು ವಿವಿಧ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಕಣಮಿಣಿಕಿ ಹಾಗೂ ಶೇಷಗಿರಿಹಳ್ಳಿ ಟೋಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ, ಕೇಂದ್ರ ಸರ್ಕಾರಕ್ಕೆ ಮೊದಲು ಈ ರಸ್ತೆ ರೆಡಿ ಮಾಡಿ, ಆಮೇಲೆ ನೀವು ಟೋಲ್ ಕಲೆಕ್ಟ್ ಮಾಡ್ರಿ. ಸಾವಿರ ಜೊತೆ ಈ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಸದ್ಯ ಈ ಹಿಂದೆ ಟೋಲ್ ಶುಲ್ಕ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಕಾರು, ವ್ಯಾನ್, ಜೀಪ್ ಏಕಮುಖ ಸಂಚಾರ ದರ 135 ಇದ್ದಿದ್ದು 165ಕ್ಕೆ ಏರಿಕೆಯಾಗಿದೆ. ಅಂದ್ರೆ 30 ರೂಪಾಯಿ ಹೆಚ್ಚಳ ಆಗಿದೆ. ಲಘು ವಾಹನ, ಮಿನಿ ಬಸ್ ದರ 220ರಿಂದ 270 ರೂಪಾಯಿಗೆ ಏರಿಕೆಯಾಗಿದೆ. ಟ್ರಕ್, ಬಸ್, 2 ಆಕ್ಸೆಲ್ ವಾಹನ ಟೋಲ್ ಶುಲ್ಕ 460 ರೂಪಾಯಿಯಿಂದ 565 ರೂಪಾಯಿಗೆ ಏರಿಕೆಯಾಗಿದೆ. 3 ಆಕ್ಸೆಲ್ ವಾಹನ ದರ 500 ರೂಪಾಯಿನಿಂದ 615 ರೂಪಾಯಿಗೆ ಏರಿಕೆಯಾಗಿದೆ. ಭಾರಿ ವಾಹನಗಳ ದರ 720 ರೂಪಾಯಿನಿಂದ 885ಕ್ಕೆ ಏರಿಕೆಯಾಗಿದೆ. ಹಾಗೆ ಭಾರಿ ಆಕ್ಸೆಲ್ ವಾಹನ ಟೋಲ್ ಶುಲ್ಕ 880 ಇದ್ದಿದ್ದು 1080ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಬರೋಬ್ಬರಿ 200 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ಅಲ್ಲಿ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಮಂಡ್ಯ ಬಳಿ ಬೈಕ್ ಸವಾರನೊಬ್ಬ ಒನ್ ವೇ ರೋಡಲ್ಲಿ ಬಂದಿದ್ದಾನೆ. ಅದರಿಂದ ಮಾಹಿತಿ ಕೊಟ್ಟು ದೂರು ದಾಖಲಿಸಿಕೊಳ್ತೇವೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ವಾಸ್ತು ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಬಂದ್ ಮಾಡಿದ್ದ ವಿಧಾನಸೌಧದ ಸಿಎಂ ಕಚೇರಿಯ ದಕ್ಷಿಣ ದ್ವಾರವನ್ನ ಸಿದ್ದರಾಮಯ್ಯ ತೆಗೆಸಿದ್ದಾರೆ. ಆರೋಗ್ಯಕರ ಮನಸ್ಸು, ಒಳ್ಳೆ ಗಾಳಿ ಬೇಕು ಬರುವಂತಿದ್ರೆ ಅದೇ ಉತ್ತಮ ವಾಸ್ತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಂಬೈನ ಬಾಂದ್ರಾದ ಬಾರೊಂದರಲ್ಲಿ ಭಾರೀ ಫೈಟ್ ನಡೆದಿದೆ. ಬಾರಲ್ಲಿ ಸಿಬ್ಬಂದಿಯೇ ಸಹಕರಿಸಲಿಲ್ಲ ಅಂತ ಆರೋಪಿಸಿದ ಎಲ್ಲಾ ಗ್ರಾಹಕರು ಹಾಗೂ ಬೌನ್ಸರ್ಗಳು ಸೇರಿ ಮೊಗ್ಗ ಥಳಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಕಾಮಕನಿಗೆ ರಸ್ತೆಯಲ್ಲೇ ಬೆಲ್ಟ್ನಿಂದ ಬಾರಿಸಿ ಪಾಠ ಕಲಿಸಿದ್ದಾಳೆ. ಕಾಮಕನ ಕಾಟದ ವಿಚಾರ ತಿಳಿದ ಸ್ಥಳೀಯರು ಆತನನ್ನು ರಸ್ತೆಯಲ್ಲಿ ಮಲಗಿಸಿ ವಿದ್ಯಾರ್ಥಿ ಕೈಯಲ್ಲಿ ಹೊಡೆಸಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರೀ ಮಳೆಯಾಗ್ತಿದೆ. ಅಂಧೇರಿಯಲ್ಲಿ ಮಳೆಯಿಂದಾಗಿ ರಸ್ತೆಗಳು ಹೊಳೆಯಂತಾಗಿತ್ತು. ವಾಹನ ಸಂಚಾರಕ್ಕೆ ಸವಾರರು ಪರದಾಡಿದರು. ಕೇದಾರನಾಥ ದೇವಸ್ಥಾನದಲ್ಲಿ ಚಿನ್ನದ ಲೇಪನದ ಗೋಡೆ ವಿಚಾರದಲ್ಲಿ ಹಗರಣ ನಡೆದಿರುವ ಆರೋಪ ಕೇಳಿಬಂದಿದೆ. ಕೇದಾರನಾಥ ದೇಗುಲದ ಗರ್ಭಗುಡಿಯಲ್ಲಿ ಚಿನ್ನದ ಗೋಡೆ ಇದ್ದು ಅದರಲ್ಲಿ ಚಿನ್ನದ ಬದಲು ಹಿತ್ತಾಳೆಯನ್ನ ಹೆಚ್ಚಾಗಿ ಬಳಸಲಾಗಿದೆ ಅನ್ನೋ ಆರೋಪ ಇದೆ. ಅಲ್ಲದೆ ಚಿನ್ನದ ಲೇಪನವನ್ನು ಕಳವು ಮಾಡಲಾಗಿದೆಯಂತೆ. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್